ಒಬ್ಬ ಮನುಷ್ಯ ಸಮಾಜದಲ್ಲಿ ಬಹಳ ಶ್ರೇಷ್ಠ ಮನುಷ್ಯ ಅಂತ ಹೇಳಿಕೊಳ್ಳಲಿಕ್ಕೆ ಪ್ರವಾದಿಗಳು ಹೇಳಿದ ಮಾನದಂಡ ಅದು ಯಾವುದು ಅಂತ ಹೇಳಿದರೆ, ಸಮಾಜದ ಅತ್ಯಂತ ಪ್ರತಿಷ್ಠಿತ ಒಳ್ಳೆಯ ವ್ಯಕ್ತಿ ಅಂತ ಒಬ್ಬ ವ್ಯಕ್ತಿಗೆ ಪ್ರಮಾಣ ಪತ್ರ ನೀಡುವಂತಹ ಹಕ್ಕು ಯಾರಿಗಿದೆ ಜಗತ್ತಿನಲ್ಲಿ? ನಾನು ಒಳ್ಳೆಯವನು ಅಂತ ಹೇಳುವ ಅದಕ್ಕಾಗಿ ಪ್ರಮಾಣ ಪತ್ರ ಸರ್ಟಿಫಿಕೇಟ್ ಕೊಡುವಂತಹ ಹಕ್ಕು ಯಾರಿಗಿದೆ? ನನ್ನ ತಂದೆ ತಾಯಿಗಳಿಗೆ ಇಲ್ಲ, ಗುರುವಿಗೂ ಇಲ್ಲ. ತಂದೆ ತಾಯಿ ಮಗ ಎಂಬ ಮಮತೆಯ ಮೇಲೆ ಒಳ್ಳೆಯವನು ಅಂತ ಹೇಳಬಹುದು, ಸಮಾಜ ಹೇಳಬಹುದು, ರಾಷ್ಟ್ರ ಹೇಳಬಹುದು, ಸರ್ಕಾರ ಹೇಳಬಹುದು, ವಿಶ್ವಸಂಸ್ಥೆ ಹೇಳಬಹುದು. ಆದರೆ ಈ ಪೈಕಿ ಯಾವುದು ಅಧಿಕೃತ ಅಲ್ಲ. ಅಧಿಕೃತ ಯಾವುದು ಅಂತ ಹೇಳಿದರೆ, ನಿನ್ನ ಪತ್ನಿ ನಿನ್ನನ್ನು ಉತ್ತಮ ಅಂತ ನಿನಗೆ ಸರ್ಟಿಫಿಕೇಟ್ ಕೊಡಬೇಕು. ಯಾಕೆ ಅಂತ ಹೇಳಿದರೆ, ನನ್ನ ಎಲ್ಲ ದೌರ್ಬಲ್ಯಗಳು ಆಕೆಗೆ ಮಾತ್ರ ಗೊತ್ತು. ನಾನು ಯಾರು ಎಂಬುದು ನನ್ನ ಪತ್ನಿಗಲ್ಲದೆ ಇನ್ನಾರಿಗೂ ಗೊತ್ತಾಗಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಪ್ರವಾದಿಗಳು ಹೇಳಿದರು ನಿಮ್ಮ ಪತ್ನಿಯ ಪಾಲಿಗೆ ನೀನು ಉತ್ತಮ ಅಂತ ಹೇಳಿದರೆ ಜಗತ್ತಿನ ಪಾಲಿಗೆ ಉತ್ತಮ ಅಂತ ಪ್ರವಾದಿಗಳು ಹೇಳಿದರು. ನನ್ನ ಪತ್ನಿ ನನ್ನನ್ನು ಉತ್ತಮ ಅಂತ ಹೇಳಬೇಕು. ಯಾಕೆ? ನನ್ನನ್ನು ನಖದಿಂದ ಸಿಕ್ಕದ ತನಕ ಅಳೆದವಳು ಆಕೆ ಮಾತ್ರ. ನನ್ನನ್ನು ಅಡಿಯಿಂದ ಮುಡಿ ತನಕ ಅಳೆದವಳು ನನ್ನ ಪತ್ನಿ ಮಾತ್ರ. ನನ್ನ ದೌರ್ಬಲ್ಯಗಳೆಷ್ಟಿವೆ, ನಾನು ಎಷ್ಟು ವರ್ತನೆಯಲ್ಲಾಗಲಿ, ಇನ್ನಿತರ ಕೆಲಸಗಳಲ್ಲಾಗಲಿ, ಇನ್ನಿತರ ರಂಗದಲ್ಲಾಗಲಿ ಎಷ್ಟು ಸತ್ಯವಂತನೋ, ಎಷ್ಟು ಸುಳ್ಳುಗಾರನೋ, ಎಷ್ಟು ವಂಚಕನೋ ಇದನ್ನೆಲ್ಲ ಅರಗಿಸಿ ಅಧ್ಯಯನ ಮಾಡಿದವಳು ನನ್ನ ಪತ್ನಿ. ಅದಕ್ಕಾಗಿ ಪತ್ನಿಯ ಪಾಲಿಗೆ ಉತ್ತಮನಾದವನೇ ಸಮಾಜದಲ್ಲಿ ಎಲ್ಲರ ಪಾಲಿಗೆ ಉತ್ತಮ ಅಂತ ಪ್ರವಾದಿ ಹೇಳಿದ್ದು. ಇವತ್ತು ಮಕ್ಕಳು ಸಂಸ್ಕಾರವಿಲ್ಲದೆ ಬದುಕುತ್ತಿರುವಂತಹ ಒಂದು ಜಗತ್ತು. ತಂದೆ ಉದ್ಯೋಗ, ತಾಯಿಯು ಉದ್ಯೋಗದಲ್ಲಿ, ಮಕ್ಕಳ ಸರಿಯಾದ ಪಾಲನೆ ಆಗ್ತಾ ಇಲ್ಲ. ಆಳುಗಳನ್ನಿಟ್ಟು ಮಕ್ಕಳನ್ನು ಬೆಳೆಸುವಂತಹ, ಡಬ್ಬಿಗಳ ಹಾಲುಗಳನ್ನು ಕುಡಿಸಿ ಮಕ್ಕಳನ್ನು ಬೆಳೆಸುವಂತಹ ಒಂದು ಸಂಪ್ರದಾಯವನ್ನು ನಾವೇ ಹಾಕುತ್ತೇವೆ ಅಂತ ಹೇಳಿದರೆ, ಆ ಮಕ್ಕಳಿಂದ ನಾಳೆ ನಾವು ಮುದಿಯರಾದಾಗ ಅವರ ಸೇವೆ ಸಿಗಬೇಕು ಅಂತ ಬಯಸಿದರೆ ಅದಕ್ಕೆ ಯಾವುದೇ ಅರ್ಥ ಇಲ್ಲ. ಯಾಕೆ? ಬೆಳೆಯುವ ಮಕ್ಕಳಿಗೆ ನಾವು ಪ್ರೀತಿಯನ್ನು ಕೊಟ್ಟಿಲ್ಲ ಅಂತ ಹೇಳಿದರೆ, ನಾವು ಮುದಿಯರಾದಾಗ ಬೆಳೆದ ಮಕ್ಕಳಿಂದ ಪ್ರೀತಿಯನ್ನು ಅಪೇಕ್ಷಿಸುವುದು ಮೂರ್ಖತನವಾಗುತ್ತದೆ. ಕುಟುಂಬ ಅಂತ ಹೇಳಿದರೆ ಪ್ರೀತಿಯನ್ನು ಕೊಟ್ಟು ಪ್ರೀತಿಯನ್ನು ಪಡೆದುಕೊಳ್ಳುವುದರ ಹೆಸರು.